ಸಂಕೇತ್ ಸರ್ ನಂದೊಂದು ಪಾಯಿಂಟ್ ಇದೆ ಸರ್. ಇಲ್ಲಿ ಇಂಥ ವಿಚಾರಗಳಲ್ಲಿ ಯಾರು ವಕೀಲರು ಯಾವ ಕಡೆ ಇದ್ದರೂ ಇನ್ನೊಂದು ಮತ್ತೊಂದು ಬೇರೆ ವಿಚಾರ ಸರ್. ವಕೀಲಿಕೆ ಅವರ ಪ್ರೊಫೆಷನ್ ಸರ್. ಅದು ಅವ್ರು ಯಾವ ಕಡೆ ಅವ್ರಿಗೆ ಕಕ್ಷಿದಾರ ಇರ್ತಾರೆ, ಕಕ್ಷಿದಾರ ಪರವಾಗಿ ವಾದ ಮಾಡ್ತಾರೆ. ಅವ್ರನ್ನ ಕಕ್ಷಿದಾರನ ಪರ ತೀರ್ಪು ಬರಬೇಕು, ವಿರೋಧ ತೀರ್ಪು ಬರಬೇಕು, ಕೋರ್ಟ್ ಡಿಸೈಡ್ ಮಾಡ್ತಾರೆ ಸರ್. ನಾವು ಯಾರೂ ಅಲ್ಲ ಅದ್ರ ಬಗ್ಗೆ ಹೇಳಲಿಕ್ಕೆ. ಹಾಗಾಗಿ ಅವ್ರು ಯಾರ್ಯಾರೋ ಒಂದಷ್ಟು ಜನ ಅಡ್ವೊಕೇಟ್ಗಳೆಲ್ಲ ಈ ಕಡೆ ಇದ್ದಾರೆ, ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ. ಇದೇ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಆರೋಪಗಳು ಬಂದಾಗ ಸರ್ಕಾರ ಅವತ್ತು SIT ರಚನೆ ಮಾಡಿತ್ತು. ಸರ್ಕಾರ SIT ರಚನೆ ಮಾಡಿದಾಗ ಯಾವುದು ಹಾಸನ ರಕ್ಷಿಸಿ, ಹಾಸನ್ ಬಚಾವೋ, ಹೊಳೆ ನರಸೀಪುರ ಬಚಾವೋ, ಹೊಳೆ ನರಸೀಪುರ ಧರ್ಮ ಸಂರಕ್ಷಣಾ ಯಾತ್ರೆ ಯಾರೂ ಮಾಡಲಿಲ್ವಲ್ಲ. ಈಗ ಆ ಕ್ಷೇತ್ರದವರೇ ನಮಗಿದ್ರ ಅವಶ್ಯಕತೆ ಇಲ್ಲ, ನಾನೇ SIT ನಂಬ್ತೀನಿ, ಆ ತನಿಖೆ ನಾನೇ ಒಪ್ಕೊಳ್ತೀನಿ, ಅದೇನು ಪ್ರೊಸೀಜರ್ ಇದೆಯೋ ಅದು ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಒಂದು ಮಾತು ಹೇಳಿದ್ರು, ಯಾರು ದೂರುದಾರ ಇದ್ನೋ ಅವನನ್ನೇ ಆರೋಪಿಯನ್ನಾಗಿ ಮಾಡ್ಕೊಂಡು SIT ತನಿಖೆ ಮಾಡ್ತಿದೆ ಅಂದಾಗ ಪ್ರೊಸೀಜರನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾ ಅಥವಾ ಸಂಶಯಿಸ್ಬೇಕಾ ಸರ್? ನೋಡಿ, ಈಗ ಯಾರೋ ಒಬ್ರು ಹೇಳ್ಬೇಕಾದ ಕೋ ಪ್ಯಾನಲಿಸ್ಟ್ ಒಂದು ಮಾತು ಹೇಳ್ತಾ ಇದ್ರು, ಆ ಪಕ್ಷದ ವಕೀಲರು ಈ ಪಕ್ಷದ ವಕೀಲರು ಅಂತ ಹೇಳ್ತಾ ಇದ್ರು. ವಕೀಲರು ಅನ್ನೋದನ್ನ ಅವ್ರು ಒಪ್ತಾರೆ. ವಕೀಲರು ಅಂದಾಗ ವಿ ಆರ್ ಗವರ್ನ್ ಬೈ ದಿ ಪ್ರೊವಿಷನ್ಸ್ ಆಫ್ ದಿ ಅಡ್ವೊಕೇಟ್ಸ್ ಆಕ್ಟ್. ಅಡ್ವೊಕೇಟ್ಸ್ ಆಕ್ಟ್ ಒಳಗಡೆ ಪ್ರೊಫೆಷನಲ್ ಎಥಿಕ್ಸ್ ಅಂತ ಇರುತ್ತೆ, ನಮಗೆ ಕಂಡಕ್ಟ್ ಅಂತ ಇರುತ್ತೆ, ಮಿಸ್ಕಂಡಕ್ಟ್ ಅನ್ನೋದ್ರ ಬಗ್ಗೆ ಡಿಫೈನ್ ಮಾಡ್ತಾರೆ. ನಮ್ಮ ಹತ್ರ ಬರುವಂತ ವ್ಯಕ್ತಿ, ಕಾನೂನಿನ ಸಲಹೆ ಕೋರಿ ಬಂದಿರುವಂತ ವ್ಯಕ್ತಿ ಅಥವಾ ನ್ಯಾಯ ಕೋರಿ ಬಂದಿರುವಂತ ವ್ಯಕ್ತಿ ಉತ್ತಮನ, ಅತ್ಯುತ್ತಮನ ಅಥವಾ ಜಗತ್ತಿಗೆ ಬೇಡವಾದವನ ಅನ್ನೋದನ್ನ ನಾವು ನೋಡೋದಕ್ಕೆ ಬರೋದಿಲ್ಲ. ಇದು ಒಂದು. ಅದೇ ರೀತಿ ಡಾಕ್ಟರ್ಗೂ ಕೂಡ ಅವರ ಟೆರರಿಸ್ಟ್ ಬಂದಿದ್ದಾನ ಟ್ರೀಟ್ಮೆಂಟ್ಗೆ ಅಥವಾ ಮತ್ತೊಬ್ಬನ್ ಬಂದಿದ್ದಾನ, ಒಳ್ಳೆ ಮನುಷ್ಯ ಬಂದಿದ್ದಾನ, ಸಾಧ್ವಿ ಬಂದಿದ್ದಾನ, ಅದು ಯಾವ್ದು ಅವ್ರಿಗೆ ಪ್ರಯೋಜನಕ್ಕೆ ಬರಲ್ಲ. ಫಸ್ಟ್ ಥಿಂಗ್ ಇಸ್ ಟು ಟ್ರೀಟ್ ದೆಮ್ ಬಿಕಾಸ್ ದೇ ಆರ್ ಪ್ರೊಫೆಷನಲಿ ಕ್ವಾಲಿಫೈಡ್, ದೇ ಹ್ಯಾವ್ ಟೇಕನ್ ದ ಓತ್. ನಮಗೂ ಅಷ್ಟೇ ಬರುತ್ತೆ. ಈಗ ಇವ್ರು ಏನ್ ಹೇಳ್ತಾ ಇದ್ರು, ಆ ಪಕ್ಷದ ವಕೀಲರುಗಳು ಈ ಪಕ್ಷದ ವಕೀಲರುಗಳು ಅಂತ ಹೇಳಿ, ಅಲ್ಲಿ ಪಕ್ಷಾತೀತವಾಗಿ ವಕೀಲರು ಅಂದಾಗ ಪಕ್ಷಾತೀತರೇ, ಇದು ಮೊದಲೇ ವಿಚಾರ. ವೆನ್ ಎವರ್ ಹಿ ಇಸ್ ಎಕ್ಸರ್ಸೈಸಿಂಗ್ ಹಿಸ್ ಡ್ಯೂಟಿ ಆಸ್ ಎ ಲಾಯರ್, ಆ ಪಕ್ಷದ ಬಣ್ಣ ಅಥವಾ ಪಕ್ಷದ ಲೇಪ ಅಲ್ಲಿ ಕೊಡಬಾರದು ವಕೀಲಿಕೆ ಮಾಡ್ಬೇಕಾದಾಗ. ಅದು ನನ್ನ ಅಭಿಪ್ರಾಯ. ಅದು ತಪ್ಪು. ಆ ಅನಿಸಿಕೆನೂ ಕೂಡ ಇದರಲ್ಲಿ ಹೇಳ್ತಾ ಇರೋದು ತಪ್ಪಾಗ್ತದೆ. ಕೋರ್ಟ್ ನಲ್ಲಿ ಹೋದಾಗ ಯಾವ ಪಕ್ಷದ ವಕೀಲರು ಯಾವ ಪಕ್ಷದ ವಕೀಲರಲ್ಲ ಅನ್ನೋದನ್ನ ಕೋರ್ಟ್ ನೋಡಲ್ಲ. ಸಾಕ್ಷಿ ಏನಿದೆ, ಕಾನೂನು ಏನಿದೆ, ಅದರಲ್ಲಿ ಇರುವಂತ ವಿಚಾರಗಳು ಏನಿದೆ, ವಿಚಾರಗಳ ಗಂಭೀರತೆ ಏನಿದೆ, ಅದನ್ನೆಲ್ಲ ನೋಡ್ಕೊಂಡು ಕೋರ್ಟ್ ತೀರ್ಮಾನ ಕೊಡುತ್ತದೆ. ಈ ಪಕ್ಷ ಆ ಪಕ್ಷ ಅನ್ನೋದಕ್ಕೆ ಬರೋದಿಲ್ಲ. ಇದು ಮೊದಲೇ ಸ್ಪಷ್ಟತೆ. ಎರಡನೇದ್ದು, ಈಗ ಸಮೀರ್ ಬಗ್ಗೆ ಏನೋ ಉಲ್ಲೇಖ ಮಾಡ್ತಾ ಇದ್ರು. ಸಮೀರ್ಗೆ ಫಾರಿನ್ ಫಂಡ್ ಬಂದಿದೆ ಅಥವಾ ಅವ್ರ ವಕೀಲರ ಜೊತೆಗಿದ್ದಾರೆ, ಇವ್ರ ಜೊತೆಗಿದ್ದಾರೆ ಅಂತ ಏನ್ ಹೇಳ್ತಾ ಇದ್ರಲ್ಲ. ಈಗ ಏನು ಇವ್ರು ಹೇಳ್ತಾ ಇದ್ರು, ಅವ್ರ ಜೊತೆ ಫೋಟೋ ಇದೆ, ಇವ್ರ ಜೊತೆ ಫೋಟೋ ಇದೆ ಅಂತ ಹೇಳಿ. Can BJP or anyone on that behalf would say that those people are the terrorists? ಯಾರ ಜೊತೆ ಫೋಟೋ ಇದೆ ಅವರೆಲ್ಲ ಟೆರರಿಸ್ಟ್ ಗಳು ಯಾರಾದ್ರು? ಟೆರರಿಸ್ಟ್ ಗಳಿದ್ರೆ ಟೆರರಿಸ್ಟ್ ಗಳ ಜೊತೆಗೆ ಒಂದು ಲಿಂಕ್ ಇತ್ತು ಅಂತಂದ್ರೆ, ಅಥವಾ ಟೆರರಿಸ್ಟ್ ಆರ್ಗನೈಸೇಷನ್ ಇಂದ ಫಂಡಿಂಗ್ ಆಗಿತ್ತು ಅಂದ್ರೆ, everyone should welcome to bring it to the notice of the concerned authorities. ಸುಮ್ನೆ ದಿಕ್ ತಪ್ಪಿಸೋ ಅಂತ ವಿಚಾರ ಮಾಡಬಾರ್ದು. ದೇಶದ ಸಮಗ್ರತೆ, ದೇಶದ ಸೆಕ್ಯೂರಿಟಿಗೆ ಸಂಬಂಧಪಟ್ಟಾಗ, ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ವಿಚಾರ, ಗಂಭೀರವಾದ ವಿಚಾರ ಇದ್ದಾಗ, ಈ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರುವಂತ ವಿಚಾರ ಇವ್ರಿಗೆ ಏನಾದ್ರು ಅತಿಯಾಗಿ ಅವ್ರಿಗೆ ಏನೂ ಗೊತ್ತಿಲ್ಲದಂತದ್ದು ಇತ್ತು ಅಂತಂದ್ರೆ, ನಾನು ಹೇಳ್ತೇನೆ, ಇವರು ಸ್ಟೇಟ್ ಬಿಜೆಪಿ ಇಸ್ ಎಜಿಟೇಟಿಂಗ್ ಅಗೇನ್ಸ್ಟ್ ದ ಸೆಂಟ್ರಲ್ ಬಿಜೆಪಿ. ದೇ ಆರ್ ಚಾಲೆಂಜಿಂಗ್ ದ ಸೆಂಟ್ರಲ್ ಇಂಟೆಲಿಜೆನ್ಸ್, ದೇ ಆರ್ ಚಾಲೆಂಜಿಂಗ್ ಅಗೇನ್ಸ್ಟ್ ಅಮಿತ್ ಶಾ. ಅದನ್ನ ನೇರವಾಗಿ ಹೇಳಿ ಇವರು. ಸರ್, ಅಮಿತ್ ಶಾ ಇದರಲ್ಲಿ ಫೇಲ್ ಆಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನ ಇವ್ರಿಗೆ 4 ಜನಕ್ಕೆ ಗೊತ್ತಿದೆ. ಇವ್ರ ಮೊದಲು ಇನ್ವೆಸ್ಟಿಗೇಷನ್ ಮಾಡಿಸಿ ಏನೇನ್ ಮಟೀರಿಯಲ್ ಇದೆ ಅದನ್ನ ತಗೊಂಡೋಗಿ ಕೊಟ್ಬಿಡಿ. ದಿಕ್ಕು ತಪ್ಪಿಸುವಂತ ವಿಚಾರ ಮಾಡಬಾರ್ದು. ಈಗ ನೋಡಿ, ಅವನ್ಗೆ ಬುರ್ಡೆ ಗ್ಯಾಂಗ್ ಅಂತ ನಾವು ಏನ್ ಹೇಳ್ತಾರೆ, ಅಥವಾ ಬುರ್ಡೆ ಗ್ಯಾಂಗ್ ಅಂತ ಯಾವ ತರ ಹೆಸರು ಇಡ್ತಾರೆ, ಆ ಹೆಸರು ಇವ್ರಿಗೂ ಬಂದ್ಬಿಡ್ತದೆ ಸುಮ್ನೆ ಏನಾದ್ರು ಹೇಳಿದ್ರೆ. ಗಂಭೀರವಾದ ವಿಚಾರ ಇದು, ಅತಿ ಗಂಭೀರವಾದ. ದೇಶದ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ವಿಚಾರವನ್ನ ನಾವು ಏನೇನೋ ಹಾದಿ ಬೀದಿಯಲ್ಲಿ ಮಾತಾಡೋದು ಬರುದಿಲ್ಲ. ಸಂಕೇತ್ ಸರ್, ಒಂದ್ ಕ್ವಶನ್ ಸೂಕ್ಷ್ಮವಾದ ವಿಚಾರ. ನಾನು ಹೇಳೋದು ಏನಂದ್ರೆ, ಒಂದೇ ಮಿನಿಟ್, ಸೂಕ್ಷ್ಮ ಅಲ್ಲ, ಅತಿ ಸೂಕ್ಷ್ಮವಾದ ವಿಚಾರವನ್ನ ನಾವು ಅಲ್ಲಿ ಮಾತಾಡೋಕ್ ಬರೋದಿಲ್ಲ. ಸಂಕೇತ್ ಸರ್, ದಿಲೀಪ್ ಮಾತಾಡ್ತಿದ್ದೀನಿ. ಒಂದ್ ಕ್ವಶನ್ ಪ್ಲೀಸ್ ಒಂದ್ ಕ್ವಶನ್ ನೋಡಿ. ನೀವು ಹೇಳಿದ್ರಿ ಇವಾಗ BJP ಅವರು ಏನೋ ನೋಡಿದ್ರಾ, ಅಥವಾ ಕೇಂದ್ರದ ಬಗ್ಗೆ ಗೂಬೆ ಕೂರಿಸ್ತಿದ್ದಾರಾ, ಅಥವಾ ಕೇಂದ್ರದ ವಿರುದ್ಧವಾಗಿ ಮಾತನಾಡ್ತಿದ್ದಾರಾ ಅಂತ. ಅದಲ್ಲ ಸರ್, ನಾವು ಆಗ್ರಹ ಮಾಡ್ತಾ ಇದ್ದೀವಿ, ದಯಮಾಡಿ ಈ ವಿಚಾರವನ್ನು NIAಗೆ ವಹಿಸಬೇಕು ಅಂತ. ಯಾಕೆ ಅಂತಂದರೆ, NIA ಅಂಡರಲ್ಲಿ ಸೈಬರ್ ಟೆರರಿಸಮ್ ಬರುತ್ತಲ್ವ ಸರ್, ನಿಮಗೂ ಗೊತ್ತಿದೆ. ಸೈಬರ್ ಟೆರರಿಸಮ್ ಅಂತಂದರೆ ಅದು ಉಗ್ರಗಾಮಿ ಚಟುವಟಿಕೆ ಅಂತಂದರೆ, ಬಾಂಬ್ ಹಾಕಿದ ತಕ್ಷಣ ಉಗ್ರಗಾಮಿ ಚಟುವಟಿಕೆ ಅಲ್ಲ. ಧಾರ್ಮಿಕ ಕೇಂದ್ರಗಳ ಬಗ್ಗೆನೂ ಸಹ ದೊಡ್ಡವಾಗಿ ಷಡ್ಯಂತ್ರ ಮಾಡೋದು ಇಟ್ಸ್ ಆಲ್ಸೋ ಒನ್ ಆಫ್ ದ ಟೆರರಿಸಮ್ ಆಕ್ಟಿವಿಟಿ ಇದ್ದಂಗೆ. ಮತ್ತು ಫಾರಿನ್ ಫಂಡಿಂಗ್ ಬರ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಒಂದು ವಾದ ಇದೆ.
ಸೊ ಆ ವಿಚಾರವಾಗಿ ಕೇಂದ್ರ ಇದಕ್ಕೆ ಬರಬೇಕು, NIA ಬಂದರೆ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಆಗ್ರಹ ಅಷ್ಟೇ. ಹಂಗಂತೇಳಿ ಕೇಂದ್ರ ಇದ್ರ ಬಗ್ಗೆ ಕಣ್ಣಿಟ್ಟಿಲ್ವಾ ಅಂತಂದು ನಾವು ಅದನ್ನ ಹೇಳ್ತಾ ಇಲ್ಲ. ಓಕೆ, ಒಂದ್ ವಿಚಾರ ನೀವು ಹೇಳಿದ್ದು ಬಹಳ ಗಂಭೀರವಾದ ವಿಚಾರ, ಅದಕ್ಕೆ ಗಂಭೀರವಾಗಿ ಉತ್ತರ ಕೊಡ್ತೀನಿ ತಾವು ಸ್ವಲ್ಪ ದಯವಿಟ್ಟು ಕೇಳಬೇಕು. ಯಾವುದೇ ವಿರೋಧ ಪಕ್ಷ ಹೇಳ್ತಾ ಇರೋದು ಸರಿ ಇದೆ ಅಂತೇಳಿ ಆಡಳಿತ ಪಕ್ಷ ಒಪ್ಪಿದ ಉದಾಹರಣೆಗಳು ಬಹಳ ವಿರಳ ಇದಾವೆ. ನೀವು ಹೇಳೋದೆಲ್ಲ ಸರಿ ಇದೆ ಅಂತ ಅವರು ಮನಸಾಪೂರ್ವಕವಾಗಿ ಒಪ್ಪಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ಬಹಳ ಬಾಲಿಶವಾದ ಹೇಳಿಕಾಗ್ತದೆ, ಅಥವಾ ಅದರ ಅಪೇಕ್ಷೆ ಮಾಡೋದು ಕೂಡ ತಪ್ಪಾಗ್ತದೆ. ಈಗ ಬೆಂಗಳೂರಲ್ಲಿ ಒಂದು ದಿ ರಾಮೇಶ್ವರಂ ಕಫೆ ಅಂತ ಇತ್ತು, ತಮ್ಗೆ ಗೊತ್ತಿದೆ, ಈಗೂ ಇದೆ. ಅಲ್ಲೊಂದು ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಬಂತು. NIA ಕೊಡ್ಬೇಕು ಅಂತ ತಾವು ಬಹಳ ಆಗ್ರಹ ಮಾಡಿದ್ರು ಬಿಜೆಪಿ ಅವರು ಮತ್ತು ಬೇರೆ ಬೇರೆ ಹೋರಾಟಗಾರರು ಕೂಡ. ಸರ್ಕಾರ ಕೊಟ್ಟಿರೋಕ್ಕಿಂತ ಮುಂಚೆನೆ NIA ದವರು ಅಲ್ಲಿ ಬಂದ್ರು. ಯಾರ್ದಾರು ಪರವಾನಗಿ ಇತ್ತ ಅಲ್ಲಿ? ಇಲ್ಲ. ಆ ಇಶ್ಯೂ ಬಂದಾಗ ಇಮಿಡಿಯೇಟ್ ಹೊರಗೆ ಬಂದ್ಬಿಡ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ರೆಫರ್ ಮಾಡಿತ್ತ ಅಲ್ಲಿ? ಇಲ್ಲ, ಮಾಡಿರ್ಲಿಲ್ಲ. ಹೀಗಿದ್ದಾಗ ನಿಮ್ಮ ಆಗ್ರಹ ಅಥವಾ ನಿಮ್ಮ ಊಹಾಪೋಹ ಅಥವಾ ನಿಮ್ಮ ಇಮ್ಯಾಜಿನೇಷನ್ ಮೇಲೆ NIA ತರೋದು ಬೇಡ. ಅದರಲ್ಲಿ ಅದನ್ನ ಅತಿ ಸೂಕ್ಷ್ಮವಾದ ವಿಚಾರಗಳನ್ನ ಅಲ್ಲಿ ಇಲ್ಲಿ ಮಾತಾಡೋದು ತಪ್ಪಾಗ್ತದೆ, ಅದು ಮಾತಾಡಬಾರ್ದು ಅಂತ ಅನ್ನೋದು ನನ್ನ ಅನಿಸಿಕೆ. ಜನರಲ್ಲಿ ಭಯ ಹುಟ್ಟಿಸುವಂತ ಏನ್ ವಿಚಾರಗಳು ಇರ್ತವೆ ಅವನ್ನ ಬಹಳ ಅತಿ ಸೂಕ್ಷ್ಮವಾಗಿ ಅದನ್ನ ಬಗೆಹರಿಸ್ಕೋಬೇಕಾಗ್ತದೆ. ಸರ್ಕಾರದ ಸಕ್ಷಮವಾಗಿದೆ, ಕೇಂದ್ರ ಸರ್ಕಾರ ಸಕ್ಷಮವಾಗಿದೆ, ಬಲಿಷ್ಠವಾಗಿದೆ. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತ ನಾವೆಲ್ಲ ಎದೆ ತಟ್ಟಿ ಹೇಳ್ಕೊಳ್ತಾ ಇದ್ದಾಗ ವೈರ ರಾಷ್ಟ್ರಗಳನ್ನ ನಾವು ಮಟ್ಟ ಹಾಕ್ತಿವಿ ರಾತ್ರೋರಾತ್ರಿ ಅಂತ ಒಂದ್ ಕಡೆ ಹೇಳ್ಕೊಳ್ತಾ ಇದ್ದಾಗ, ಇನ್ನೊಂದ್ ಕಡೆಗೆ ನಮ್ಗೆ ಯಾರು ಏನ್ ಮಾಡಿದ್ದಾರೆ, ಏನ್ ಫಂಡ್ ಆಗಿದೆ, ಏನ್ ಫಂಡಿಂಗ್ ಆಗಿದೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಕೇಂದ್ರ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಅಂತ ಹೇಳೋದು ಏನಿದೆ ಅಲ್ಲ, ಪ್ರತ್ಯಕ್ಷವಾಗಿ ಇಲ್ಲದೆ ಇದ್ರು ಪರೋಕ್ಷವಾಗಿ ರಾಜ್ಯ ಸರ್ಕಾರದ ಪಾತ್ರನೇ ಇಲ್ವಾ ಸರ್ ಇದ್ರೊಳಗಡೆ? ತಮ್ಮ ಅನಿಸಿಕೆ ಒಂದ್ ಮಾತು ಹೇಳ್ಬಿಡ್ತೀನಿ. ತಮ್ಮ ಅನಿಸಿಕೆನೆ ಕೂಡ ನ್ಯಾಷನಲ್ ಸೆಕ್ಯೂರಿಟಿಗೆ ವಿರುದ್ಧವಾಗಿದೆ. ಈ ಹೇಳಿಕೆ ಏನಿದೆ ಅಲ್ಲ, ನ್ಯಾಷನಲ್ ಫಂಡಿಂಗ್ ಆಗಿದೆ ಅಂತ, ಇದು ಇಂಟರ್ನ್ಯಾಷನಲ್ ಫಂಡಿಂಗ್ ಆಗಿದೆ, ಟೆರರ್ ಫಂಡಿಂಗ್ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಅದು ಕೇಂದ್ರ ಸರ್ಕಾರದ ಟೆರರ್ ಫಂಡಿಂಗ್ ಅಂತ ಹೇಳಿಲ್ಲ, ದಯಮಾಡಿ ನೋಡಿ, ನೀವು ಹೇಳಿಕೆನ ತಿರುಚಬೇಡಿ. ನಾನು ಹೇಳಿರೋದು ಟೆರರ್ ಫಂಡಿಂಗ್ ಬೇರೆ, ಬೇರೆ ದೇಶಗಳಿಂದ ಫಂಡಿಂಗ್ ಬರೋದು ಬೇರೆ. ಅದೇನಿದೆ ನೀವು ಯಾಕೋ ಇದಕ್ಕಿದ್ದಂಗೆ ಉಗ್ರಗಾಮಿ ಚಟುವಟಿಕೆ ಟೆರರಿಸಂ ಅಂತ ಒಂದು ವರ್ಡ್ನ ತಗೊಂಡ್ಬರ್ತಾ ಇದ್ದೀರಿ. ನಾವು ಅದನ್ನ ಹೇಳ್ತಿಲ್ಲ, ಫಾರಿನ್ ಫಂಡಿಂಗ್ ಅಂತ ಅಷ್ಟೇ ಹೇಳ್ತಾ ಇರೋದು. ವಿದೇಶದಿಂದ ಹಣ ಬರ್ತಾ ಇದೆ ಅಂತ, ಇಟ್ಸ್ ನಾಟ್ ಟೆರರ್ ಫಂಡಿಂಗ್. ವಿದೇಶದಿಂದ ಹಣ ಬಂತು. ನೋಡಿ, ದಯವಿಟ್ಟು ನಾನು ಹೇಳ್ತೇನೆ, ನಿಮ್ಮ ಹತ್ರ ಮಾಹಿತಿ ಇರಬಹುದು, ಮಾಹಿತಿ ಕೊರತೆ ಇದೆ ಅಂತ ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಎಲ್ಲಾ ಮಾಹಿತಿಗಳು ಇರಬಹುದು, ನಿಮ್ಮ ಹತ್ರ ಸಾಕ್ಷಿಗಳಿರ್ಬೋದು, ಎಲ್ಲವನ್ನು ರಿಲೀಸ್ ಮಾಡಿ. ಇಷ್ಟು ರಿಲೀಸ್ ಮಾಡಿದ ನಂತರನು ಕೂಡ ED ಬರ್ದೇ ಇದ್ರೆ, NIA ಬರ್ದೇ ಇದ್ರೆ, ಕೋರ್ಟ್ ಇದೆ, ಕೋರ್ಟಿಗೆ ಹೋಗಿ. ಕೋರ್ಟ್ ಮುಂದೆ ನಿಮಗೆ ನ್ಯಾಯ ಸಿಗದೆ ಇದ್ರೆ ಇನ್ ಏನ್ ಹೇಳ್ಬೇಕು ನಾನು? ನಿಮಗ್ ದಾರಿ ಏನ್ ಹೇಳ್ಕೊಡ್ಬೇಕಾಗಿಲ್ಲ. ಅದ್ರ ಬಿಟ್ಟು ಏನೇನೋ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದು ಯಾರು ಮಾಡಬಾರ್ದು. ತಾವಷ್ಟೇ ಅಲ್ಲ, ಭಯ ಆಗಿಲ್ವಾ ಸರ್ ರಾಜ್ಯದಲ್ಲಿ? ಧರ್ಮಸ್ಥಳದ ವಿಚಾರದಲ್ಲಿ ಭಯ ಆಗಿಲ್ವಾ? 1,000 ಸುಳ್ಳು ಬುರುಡೆ ಕತೆ ಹೇಳಿದ್ರಲ್ಲ ಸರ್, ಅದು ಭಯ ಅಲ್ವಾ ಸರ್? ಒಂದು ನಿಮಿಷ, ಎಲ್ಲಿ ಸರ್ ಬುರುಡೆಗಳು? ಒಂದು ನಿಮಿಷ, ಕಾನೂನಿದೆ, ಸುಳ್ಳು ಸಾಕ್ಷಿ ಬದುಕಿದ್ಯಾ ಕರ್ನಾಟಕದಲ್ಲಿ ಕಾನೂನು? ಬದುಕಿದ್ಯಾ ಕರ್ನಾಟಕದಲ್ಲಿ? ಸಾಕ್ಷಿ ವಿರುದ್ಧವಾಗಿ ಹೇಳಿದ್ರೆ ಅದು ಕಾನೂನು ಇದೆ. ಈಗಾಗಲೇ law has already taken its course. He has been now arraigned as an accused. ಇನ್ನು ಏನ್ ಬೇಕು?